ಸೊ ಅಂತೂ ಇಂತೂ ನಾವು ನಮ್ಮ ಸ್ಟೇಗೆ ಬಂದು ಏನು ಆಲ್ಮೋಸ್ಟ್ ಒಂದು ಆಯಿತು 1 ಅವರ್ ಮೇಲೆ ಆಯಿತು ಅಲ್ವಣ, ಪಕ್ಕ 1 ಅವರ್ ಮೇಲೆ. ಇವಾಗ ಊಟನಾ ಇಲ್ಲ, ಫಸ್ಟು ಸ್ಟಾರ್ಟರ್ಸು ಫಸ್ಟು, ಅದಾದ್ಮೇಲೆ ಊಟ. ಅದೊಂದು ಡೈಲಾಗ್ ಇಲ್ಲಿ ನೋಡಿ ನಮ್ಮ ಸಂಜಯ್ ಅವರು ಮತ್ತೆ ವಿನೀತ್ ಅವರು ಇಬ್ರು ಚಿಕ್ಕ ಮಕ್ಕಳು ಅನ್ಕೊಂಡ್ಬಿಟ್ಟು ಆಟಾಡ್ತವ್ರೆ ಇಲ್ಲಿ. ಏನ್ ಹೇಳ್ತೀರಾ? ಇನ್ನೊಂದು ಹೇಳ್ಬಿಡಿ ಇವಾಗ್ಲೇ. ಇವಾಗ ಹೇಳೋದಿಲ್ಲ. ಪಾಪ ನಿದ್ದೆ ಮಾಡಬೇಕು, ಲೇಟ್ ಮಾಡಿಸ್ಬೇಡ, ನಾನು ಅಲ್ಲೇ ಕೂತ್ಕೊಳ್ತೀನಿ. ಯಾಕೋ ವಿಡಿಯೋ ನನಗೆ ಝೂಮ್ ಆಗ್ತೀಯ ಅಣ್ಣ, ಅದಕ್ಕೆ ಓಡ್ ಬರ್ತಾವ. ನಾನು ಅವ್ರದ್ದು PT ಉಷಾ ಪಾರ್ಟ್ 2. ಯಾರು? ಹಲೋ ಅಕ್ಕ. ಅದಲ್ಲ ವಿನಯ್ ಬ್ರೋ, ತೇಜ್ ಬ್ರೋ ಬಿಟ್ಟು ಅವ್ರದ್ದು ಫೋಟೋ ತಕೊಂಡೆ. ಇಲ್ಲಿ ಬೇಡ, ಇವಾಗ ಇಲ್ಲಿ ಕೇಳೋಣ ಫಸ್ಟ್. ಅದನ್ನ ಫೋಟೋ ತಕೊಂಡೆ, ಹೌದಾ? ಅವಾಗ ಅವ್ರ ಹ್ಯಾಪಿನೆಸ್ ಇತ್ತಲ್ಲ, ಅದು ಫುಲ್ ಇಂಪ್ರೆಸ್. ವಿಡಿಯೋ ಓಕೆ, ಅವ್ರಿಗೆ ಕೇಳಬೇಕು ಪ್ಲೀಸ್ ಅಕ್ಕ. ವಾಟ್ ಅಕ್ಕ? ದಿಸ್ ಇಸ್ ಅ ಫೈನಲ್ ಮೂಮೆಂಟ್. ವೇರ್ ಇಸ್ ದಟ್? ಓಕೆ, ನೋ ಪ್ರಾಬ್ಲಮ್. ಕಮ್ ಪ್ಲೀಸ್. ಸಿಟ್ ಸಿಟ್ ಇವತ್ತು ನಮ್ಮ DRB ಅಲ್ಲಿ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲೇ 3 years ಆಯ್ತು ನಮ್ಮ DRB ಗ್ರೂಪ್ ಮಾಡಿ. ಆ 3 years ಅಲ್ಲಿ ಬರೀ ಬೈಕ್ ರೈಡಿಂಗ್ ಅಂತಾನೆ ಮಾಡ್ಕೊಂಡು ಬಂದಿದ್ದಂತ ಒಂದು ಗ್ರೂಪ್ ಇದು. ಆ ಗ್ರೂಪ್ ಅಲ್ಲಿ ಇವತ್ತು ಒಂದು ಬಸ್ ಡ್ರೈವ್ ಅಂತ ಮಾಡಿ, ಬಸ್ ತೋರ್ಸೋಣ. ಇದೇ ಬಸ್ಸು ನಮ್ಮ ಮಹದೇಶ್ವರ. ಸಾಕು ಸಾಕು ಸಾಕು. ಸೊ ಈ ಒಂದು ಬಸ್ ಡ್ರೈವ್ ಅಂತ ಹೇಳಿ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಮಾಡೋಣ. ಪ್ಲಸ್ ಒಂದು ಫ್ಯಾಮಿಲಿ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ಒಂದು DRB ಮುಖಾಂತರ ತೋರ್ಸೋಣ ಅಂತ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಈ ಒಂದು ಡ್ರೈವ್ ಅಲ್ಲಿ ನಮ್ಮ ಪ್ರೀತಿಯ ತೇಜಸ್ ಬ್ರೋ ಅವರು ಬೈಕಲ್ಲಿ ಬಂದಿರೋದನ್ನ ನಾವು ನೋಡಿದ್ದೀವಿ. ಅದಾಗೆ ಅವರ ಫ್ಯಾಮಿಲಿ ಫುಲ್ ನಮ್ಮ ಜೊತೆ ಬರಬೇಕು ಅನ್ನೋ ಒಂದು ಆಸೆಯಿಂದ ತಾವೆಲ್ಲರೂ ಬಂದಿದ್ದೀರಾ. ಸೊ ಫಸ್ಟ್ ಇಂಪ್ರೆಷನ್ ನಿಮಗೆ ಈ ರೈಡ್, ಈ ಡ್ರೈವ್, ಈ ಬಸ್ ಡ್ರೈವ್ ಹೇಗಿತ್ತು ಅನ್ನೋದು ನಿಮ್ಮ ಮುಖಾಂತರ ತಿಳ್ಕೊಳ್ಳೋ ಒಂದು ಸಣ್ಣ ಆಸೆ. ಸೊ ಈ ಒಂದು ಡ್ರೈವ್ ಇಲ್ಲಿವರೆಗೂ, ಇವತ್ತಿನ ನೈಟ್ವರೆಗೂ ಹೇಗಿತ್ತು ಅನ್ನೋದನ್ನ ನೀವು ದಯವಿಟ್ಟು ನಮ್ಮ ಹತ್ರ ಹಂಚ್ಕೊಳ್ಬೇಕಂತ ಹೇಳಿ ವಿನಂತಿ. ಹೇಳಿದ್ರು ಚೆನ್ನಾಗಿತ್ತು. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಓಕೆ, ಒಂದೇ ಸ್ವಲ್ಪ ಡಿಲೇ ಆಯ್ತು, ಬಟ್ ರೈಡ್ ಅಂತ ಅಂದಾಗ ಡಿಲೇ ಆಗೇ ಆಗುತ್ತೆ. ಯಾಕಂದ್ರೆ ಒಬ್ಬೊಬ್ಬರದ್ದು ಲೈಕ್ ಇದ್ದೇ ಇರುತ್ತೆ ಪ್ರಿಫರೆನ್ಸಸ್. ಸೊ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆಫ್ಟರ್ 5-6 years ಮನೆಯಿಂದ ಆಚೆ ಬರ್ತಾ ಇರೋದು. ಓಕೆ, ಚೆನ್ನಾಗಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳಲೇಬೇಕು. ಈ ಒಂದು ಡ್ರೈವ್ ಅಂತ ನಾನು ಪ್ಲ್ಯಾನ್ ಮಾಡಿದಾಗ ನಮ್ಮ ತೇಜಸ್ ಅವರು ಹೇಳಿದ್ರು, ಈ ಡ್ರೈವ್ ಅಲ್ಲಿ ನಮ್ಮ ಫ್ಯಾಮಿಲಿ ಫುಲ್ ಬರುತ್ತೆ, ಬಿಕಾಸ್ ನಮ್ಮ ಅಣ್ಣ ಆಚೆ ಬರಬೇಕು. ಓಕೆ, ನಮ್ಮ ಅಣ್ಣಗೋಸ್ಕರ ನೀವು ಮಾಡಿ ಬ್ರೋ, ನೀವು ಮಾಡಿ ಅಣ್ಣ ಅಷ್ಟೇ ಅಂತ ಎಲ್ಲ ಮಾಡಿದೆ ಬ್ರೋ. ಆನೆಸ್ಟಾಗಿ ಹೇಳ್ತೀನಿ, ಸ್ಟಾರ್ಟಿಂಗಲ್ಲೇ 22 ಜನ ಬುಕ್ ಆಗೋರು, ಎಲ್ಲ ಹೆಸರಾಕ್ಬಿಟ್ಟಿದ್ರು. ವಾವ್ ಅಂದೆ. ಆಮೇಲೆ ಓದ್ತಾ 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 ನಮ್ಮ ತೇಜಸ್ ಅವರ ಮದರ್ ಇದಾರಲ್ಲ, ಅವರು ಏನ್ ಲಾಸ್ಟ್ಗೆ 10 ಜನ ಬರ್ತಾರ ಇಲ್ಲ ಅಂತ ಒಂದು ಶಾಕ್ ಕೊಟ್ರು. ನಾನು ಆಂಟಿ ಸುಮ್ನಿದೆ ಆಂಟಿ, ಈ ತರ ಹೇಳ್ಬೇಡಿ ಆಂಟಿ, ಆಲ್ರೆಡಿ ತುಂಬಾ ಅನ್ಭವಿಸ್ತಾ ಇದೀನಿ ಆಂಟಿ. ಎಲ್ಲ ಹ್ಞೂ ಅಂದ್ಬಿಟ್ಟು ಲಾಸ್ಟಲ್ಲಿ ಕೈ ಕೊಟ್ಬಿಟ್ರು. ಬಟ್ ಏನೇ ಆಗ್ಲಿ, ಈ ಒಂದು ಡ್ರೈವ್ ಮಾಡೋಣ. ಅಂಡ್ DRB ಅಲ್ಲಿ ಇದೊಂದು ಹಿಸ್ಟ್ರಿ ಆಗುತ್ತೆ. ಯಾಕಂದ್ರೆ DRB ಅಲ್ಲಿ 3 ವರ್ಷದಿಂದ ಬರೀ ಬೈಕ್ ರೈಡ್ಸೇ ಆಗಿದೆ. ಒಂದು ಬಸ್ ಡ್ರೈವ್ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದು ಸ್ಟಾರ್ಟ್ ಆಗಲಿ ಅಂತ ಹೇಳಿ ತೇಜಸ್ಗೆ ಹೇಳಿದೆ. ತೇಜಸ್ಸು, ಅಣ್ಣ ನೀನೇನಾದ್ರು ಮಾಡಕ, ನೀನು ಬಸ್ ಆದ್ರೂ ಮಾಡು, ಒಟ್ನಲ್ಲಿ ಬಸ್ ಮಾಡಲೇಬೇಕು, ನಾವು ಬಂದೇ ಬರ್ತೀವಿ, ನಮ್ಮ ಅಣ್ಣ ಬರ್ತಾರೆ, ನಂಗೆ ಅದು ಇಂಪಾರ್ಟೆಂಟ್ ಅದು. ನಾನಂದೆ ಓಕೆ ಅಣ್ಣ ಬ್ರೋ, ನೀವು ನಂಬ್ತೀರಾ ಬಿಡ್ತೀರಾ, ನಾನು ಯಾವ ರೈಡ್ಗೂ ಇಷ್ಟು ತಲೆ ನಾನು ಕೆಡಿಸ್ಕೊಂಡೇ ಇಲ್ಲ, ಓಕೆನಾ?
ಝೀರೋ, ನನ್ನ ತಲೆನೇ ಕೆಡಿಸ್ಕೊಂತ ಇಲ್ಲ. ಜಸ್ಟ್ ರೆಸಾರ್ಟ್ ನೋಡ್ತಿದ್ದೆ, ವಿಡಿಯೋ ಕಾಲ್ ಮಾಡ್ತಾ ಇದ್ರು, ಈ ತರ ರೆಸಾರ್ಟ್ ಇದೆ, ಓಕೆ ಡನ್. ಅಡ್ವಾನ್ಸ್ ಮಾಡ್ತಿದ್ದೆ, ಮೆಂಬರ್ಸ್ನ ರೆಡಿ ಮಾಡ್ತಿದ್ದೆ ಅಷ್ಟೇ. ಬಟ್ ಈ ರೈಡಲ್ಲಿ ಎಕ್ಸ್ಪೆಷಲಿ ನಮ್ಮ ಸೂರಜ್ ಬ್ರೋಗೋಸ್ಕರ ಬಸ್ ಆಗ್ಲಾ ಎಷ್ಟಿದೆ, ಡೋರ್ ಓಪನ್ ಆದ್ರೆ ಎಷ್ಟು ಹೋಗುತ್ತೆ, ನಾವು ಇಬ್ರು ಎತ್ಕೊಂಡು ಹೋಗ್ಬೋದಾ? ಸೊ ಇದನ್ನೆಲ್ಲ ನಾವು ಏನಕ್ಕೆ ಮಾಡ್ತೀವಿ ಅಂದ್ರೆ, ವಿ ಆರ್ ನಾಟ್ ಜಸ್ಟ್ ಅ ರೈಡರ್ಸ್. ನಾವು ಬೈಕರ್ ಬ್ರದರ್ಹುಡ್ ಅಂತ ಏನ್ ನಾವು ಟ್ಯಾಗ್ ಲೈನ್ ಕೊಡ್ತೀವಿ, ಅದಕ್ಕೆ ಸೂಕ್ತವಾದ ಕಾರಣ ಕೊಡ್ಲೇಬೇಕು. ವಿ ಆರ್ ನಾಟ್ ಜಸ್ಟ್ ಬೈಕರ್ಸ್, ವಿ ಆರ್ ಅ ಫ್ಯಾಮಿಲಿ. ಅದು DRB ಮಾತ್ರ ನಡೆಯುತ್ತೆ ಅನ್ನೋದಕ್ಕೆ ನಾನು ಖುಷಿ ಪಡ್ತೀನಿ. ಸೊ ಅದಕ್ಕೆ ನೀವೆಲ್ಲ ನಿಮ್ಮ ಫ್ಯಾಮಿಲಿ ಸಮೇತ, ಇವನ್ ಅಕ್ಕ ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ರು. ಅಕ್ಕ ಅದ್ರ ಅರ್ಥ ಗೊತ್ತಿಲ್ಲ. ದೊಡ್ಡಮ್ಮ ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಡ್ ಆದ್ರು. ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ನನಗೆ ಮೈನ್ ಆಗಿ ಬ್ರೋ, ಸೂರಜ್ ಬ್ರೋ, ನಾನು ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಈ ಒಂದು ಬಸ್ ಡ್ರೈವ್ ನಾನು ಏನಕ್ಕೆ, ಅದು ಏನೇ ಆಗ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ಕೂತಿದ್ದು, ಸೂರಜ್ ಬ್ರೋ ಬರ್ತಾರೆ. ಅವ್ರ ಕೇಳೇನಾಗುತ್ತೆ, ಅವ್ರ ಕೇಳಿ ಏನೂ ಆಗಲ್ಲ. ವಿ ಹ್ಯಾವ್ ಟು ಸಪೋರ್ಟ್. ನಾವು ಅದಕ್ಕಿದ್ದೀವಿ, ಅವ್ರಿಗೆ ನಾವು ಕರ್ಕೊಂಡು ಅಂತ ಹೇಳಿ ಜೊತೆಗೆ ಬಂದು ನಿಮ್ಮ ಜೊತೆಗೆ ನಮ್ಮ DRB ಇವರೆಲ್ಲ ಸೇರಿ ಸಪೋರ್ಟ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಇವ್ರು ಯಾರು ಬರ್ದೆ ಇದು ಆಗ್ತಾ ಇರಲಿಲ್ಲ. ಅಂಡ್ ಸಿಸ್ಟರ್ ಥ್ಯಾಂಕ್ ಯು. ನಿಮ್ಮ ಫ್ಯಾಮಿಲಿ ಫುಲ್ ಹೇಳ್ರಿ, ನಿಮ್ಮ ಫ್ಯಾಮಿಲಿ ಫುಲ್ ನಮ್ಮ ಜೊತೆ. ನಾನೇನು ಸಣ್ಣ ಪುಟ್ಟ ಆಸೆ ಇಟ್ಕೊಂಡು ಬಂದಿದ್ದೀನಿ ಬ್ರೋ. ಓಕೆ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಗ್ರೂಪ್ ಅಂತ ಮಾಡಿದ್ದು ಒಂದು ಪ್ಯಾಷನೇಟ್ ಆಗಿ. ನಾನು ಇದ್ರಲ್ಲಿ ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ದುಡ್ಡು ಮಾಡಬೇಕು, ಇನ್ನೊಂದು ಯಾರೋ ಗ್ರೂಪ್ ಮಾಡೋರೆ ನಾನು ಮಾಡಬೇಕು, ನಾಟ್ ಲೈಕ್ ದಾಟ್. ನಾನು ಜಸ್ಟ್ ಒಂದು ಪ್ಯಾಷನೇಟ್ ಆಗಿ ಬಂದೆ. ಅದರಲ್ಲಿ ತೇಜಸ್ ಅವರು, ಇವನ್ ನಾನು ಇವಾಗಲೂ ಹೇಳ್ತೀನಿ, ತೇಜಸ್ ಅವ್ರು ನನಗೆ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು. ಎಲ್ಲಿಗೆ ಅಂದರೆ ಯಾವ್ದಣ್ಣ ಅದು, ಕೊಟ್ಟಕುರಿಕಿ ಫಾಲ್ಸ್ ಅಂತ ಹೇಳಿ ಒಂದು ರೈಡ್ ಮಾಡಿದ್ವಿ. ಅಲ್ಲಿ ಹೋದಾಗ ನಮಗೆ ತೇಜಸ್ ಅವರು ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ, ನಾನು ಬರ್ತಾ ಇದ್ದೀನಿ, ಐ ಆಮ್ ಇಂಟ್ರೆಸ್ಟೆಡ್, ಶೋರ್ ಬ್ರೋ ಪ್ಲೀಸ್ ಕಮ್ ಅಂದೆ. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಈಸ್ ಲೈಕ್ ಈ ಥರ ಅಂತ. ಅವ್ರು ಒಂದೇ ಮಾತು ಹೇಳಿದ್ದು, ಐ ಹ್ಯಾವ್ ಎ 4 wheel. ನನ್ನ ಥಾಟ್ ಏನು ಬಂತು, 4 wheel ಕಾರ್. ಓಕೆ, ಕಾರ್ ತಾನೆ, ಬನ್ನಿ, ನೋ ಪ್ರಾಬ್ಲಮ್. ನೀವು ನಂಬಲ್ಲ, ಮೀಟಪ್ ಪಾಯಿಂಟ್ ಅವ್ರಿಗೂ ಇವ್ರು ಬರೋವರೆಗೂ ನನಗೆ ಗೊತ್ತಿಲ್ಲ. ಮೀಟಪ್ ಪಾಯಿಂಟ್ ಬಂತು ಗಾಡಿ, ಇದೇ ನೀನು ಡಿಫ್ರೆಂಟ್ ಗಾಡಿ ಬ್ರೋ ವಿನಯ್ ಅಂತ ಅಣ್ಣ, ಅದೇ ನಾನು ತೇಜಸ್ ಅಂತ ನಾನು ಮೆಸೇಜ್ ಮಾಡಿದ್ದೆ. ಬ್ರೋ ನೀವೇನಾ ಬ್ರೋ? ಅಲ್ಲಿ ಮೀಟಪ್ ಪಾಯಿಂಟ್ ಅಲ್ಲಿ ನಾನು ಹೇಳಿದೆ, ಬ್ರೋ ಐ ಥಾಟ್ 4 wheel ಅಂದ್ರೆ ಕಾರ್ ಅಂತ ಲಗೇಜ್ ಇಡೋಕೆ. ಅಲ್ಲಿಂದ ಶುರುವಾಗಿದ್ದು ತೇಜಸ್ ಒಂದು ಫ್ರೆಂಡ್ಶಿಪ್ ಇವತ್ತವರೆಗೂ ಇದೆ, ಮುಂದೆನೂ ಇರುತ್ತೆ. ಬಿಕಾಸ್ ಹಿ ನೋ ಅಬೌಟ್ DRB. ನಾವು DRB ಗ್ರೂಪ್ ಅನ್ನೋದು ಫಾರ್ ಅ ರೈಡರ್ಸ್. ಸುಮ್ಮನೆ ರೋಡಲ್ಲಿ ಹೋಗ್ತೀವಿ, ಒಟ್ಟಿಗೆ ಹೋಗ್ತೀವಿ, ಬರ್ತೀವಿ, ನಾಟ್ ಲೈಕ್ ದಟ್. ವಿ ಆರ್ ಅ ಫ್ಯಾಮಿಲಿ. ನಾವೊಂದು ರೈಡ್ ಮಾಡಿದಾಗ ಅದರ ಮೆಮೊರೀಸ್ನ ಕಲೆಕ್ಟ್ ಮಾಡಿಕೊಂಡು ಫ್ಯೂಚರ್ ಲೈಫ್ ಟೈಮ್ ಅದನ್ನು ನಾವು ಮೆಮೊರೀಸ್ ಆಗಿ ಇಟ್ಕೊಬೇಕು. ಆ್ಯಂಡ್ DRB ಕಲಿಲಿರಬೇಕು, ನಮ್ಮ ಏಮ್ ಅಷ್ಟೇ. ಸೊ ಇದಕ್ಕೆ ಸಪೋರ್ಟ್ ಮಾಡ್ತಾ 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 ಬರ್ತಾ ಈವನ್ ನಮ್ಮ ಆಂಟಿ ಇದಾರಲ್ಲ ನಿಮ್ಮ ಪಕ್ಕದಲ್ಲಿ, ಅವರು ಕೂಡ ಎಷ್ಟೋ ಸಲ ಬೈದ್ಬಿಟ್ಟಿದ್ದಾರೆ, ಅದೇನ್ ಮಾತಾಡ್ತೀರಾ ಇಬ್ರು, ಬರೀ ಮಾತಾಡ್ತಾನೆ ಇರ್ತೀರಾ. ಇವ್ರು ನೋಡಿದ್ರೆ ಅಣ್ಣ ಓಕೆ ಅಣ್ಣ, ಓ ಅಣ್ಣ ಅಣ್ಣ ಅದು ಫೋನ್ ಹಚ್ಚೋದಾದ್ರೆ ಇವ್ರು ಹಚ್ತಾರೆ, ಶಿವರಾಜಣ್ಣ ಕನೆಕ್ಟ್ ಮಾಡ್ತೀವಿ. ಸ್ಟಾರ್ಟ್ ಆದ್ರೆ ಸಂಜೆ ರಾತ್ರಿ ಕೆಲಸ ಇರುತ್ತೆ, ಮಾತಾಡ್ತಾನೆ ಇರ್ತಾರೆ. ಇರ್ತೀನಿ ಇರುತ್ತೆ ಅಂದ್ರೆ ಕರೆಕ್ಟ್ ಆಗ್ತಾರೆ ಅಂತ. ನೆಕ್ಸ್ಟ್ DRB ಏನ್ ಮಾಡೋಣ ಓಕೆನಾ? ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನನಗೆ 0 ಸಪೋರ್ಟ್ ಇದೆ. ಏನೋ ಮಾಡ್ತಾ ಇದೆಯಾ ಮಾಡೋ,
ಆ ತರ ಯಾರು ಇಲ್ಲ. ಬ್ರೋ ಇಲ್ಲಿ ನನಗೆ ಒಂದೇ ಸಪೋರ್ಟ್ ಇರೋದು DRP ಫ್ಯಾಮಿಲಿ. ಈವನ್ ನಮ್ಮ ಗೌತಮಿ ಅವರು, ಓಕೆ, ಇವರು ಲಾಸ್ಟ್ ಮೂಮೆಂಟ್ ವರ್ಗು ನಾನು ಬೈಕೊಂಡ್ಬಿಟ್ಟಿದ್ದೇವೆ. ಓ ಯಾಕಂದ್ರೆ ಮೆಸೇಜ್ ಆಗ್ತಾ ಇದ್ದೀನಿ, ನೋಡ್ತಾರೆ ರಿಪ್ಲೈ ಇಲ್ಲ. ಸರಿ, ನಮ್ಮ ಅಣ್ಣಂಗೆ ಹೇಳ್ತೀನಿ, ಅಣ್ಣ ನೀನ್ ಫೋನ್ ಹಾಕಣ. ಹೌದಾ, ಇರೋಣ ಗೌತಮಿ, ಇವ್ರು ನಮ್ಗೆ ಲಿಂಕ್ ಇದ್ದಂಗೆ. ಅಣ್ಣ ಎತ್ತಾ ಇಲ್ಲ ಅಣ್ಣ. ಹೌದಾ, ಇರು ನಾನು ಹಾಕ್ತೀನಿ. ಇಲ್ಲ ಅಣ್ಣ ಎತ್ತಾ ಇಲ್ಲ ಅಣ್ಣ. ಇಲ್ಲ ಇಷ್ಟೇ ಆಗ್ತಾ ಇತ್ತು. ಲಾಸ್ಟ್ ಮೂಮೆಂಟ್ ಎಸ್ಟರ್ಡೇ ಶಿ ಗಾಟ್ ರಿಜಿಸ್ಟರ್. ಓಕೆ, ಎಸ್ಟರ್ಡೇ ನಾವು ಬರ್ತಾ ಇದ್ದೀವಿ, ಗುರುವಾರ. ನೈಟ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಗುರುವಾರ ಓಕೆ. ಸೊ ಆಗ ನಾವು ಗೌತಮಿ ಅವ್ರಿಗೆ ಏನಕ್ಕೆ ಅಷ್ಟು ಫೋರ್ಸ್ ಆಗಿ ನಾವು ಕಾಲ್ ಮಾಡ್ತೀವಿ ಅಂದ್ರೆ ಶಿ ಈಸ್ ಅವರ್ ಫ್ಯಾಮಿಲಿ. ಅವರು ಹೇಳಿದ್ದಾರೆ ಅಂದ್ರೆ ಬರ್ಬೇಕು ಅಷ್ಟೇ. ಅಕ್ಕ ನಿನ್ ಕತೆ ಬಿಟ್ಟಾಕು. ಯಾವ್ದೋ TV5 TV9 TV5. ಸಮಥಿಂಗ್ ಲೈಕ್ ದಟ್. Something like that. ಬ್ರೇಕಿಂಗ್ ನ್ಯೂಸ್ ಹೆಡ್ಲೈನ್ಸ್ ಟುಮಾರೋ. ವರ್ಕ್ ಮಾಡ್ತಾರೆ. Okay, TV5. ನೀವು ಅದ್ರಲ್ಲಿ ಬ್ರೇಕಿಂಗ್ ನ್ಯೂಸ್ ಆದ್ರೂ ಹಾಕೊಳ್ಳಿ. ಫೋಟೋ ನಮ್ DRP ಫೋಟೋನಾದ್ರು ಹಾಕೊಳ್ಳಿ, ನೀವು ಬರ್ಬೇಕಷ್ಟೇ. Non-breaking news. ಸೊ ಅವರು ಒಂದೇ ಮೆಸೇಜ್ ಹಾಕಿದ್ರು, ಈ ತರ ಪೆಟ್ಟಿದೆ. ಅದು ನನಗೆ ಇನ್ನೂ ಒಂಥರ ಪ್ರೌಡ್ ಫೀಲ್ ಆಯ್ತು. ಲೈಕ್ ನಾನೊಂದು ಲೈಕ್ ಇವಾಗ ನೀವೆಲ್ಲ ಏನ್ ನೋಡ್ತಾ ಇದ್ದೀರಾ, ಒಂದು ಫ್ಯಾಮಿಲಿ ರೀತಿ ನೋಡ್ತಾ ಇದ್ದೀರಾ ಅಂದಾಗ ಅವ್ರಿಗೆ ಅದು ಅವಶ್ಯಕತೆ ಇರ್ಲಿಲ್ಲ ಅವ್ರ ಪೆಟ್ನ ಕರ್ಕೊಂಡ್ ಬರ್ಬೇಕು ಅನ್ನೋದು. ಅವ್ರಿಗೇನೆ ಕರ್ಕೊಂಡ್ ಬರ್ಬೇಕಂದ್ರೆ ಅವ್ರ ಗ್ಯಾರಂಟಿ ಇದೆ. DRP ಜೊತೆಗೆ ಹೋದ್ರೆ ಏನೋ ಇದೆ, ಪೆಟ್ಟು ಹೋದ್ರೆ ಎಸ್ ಅನ್ನೋದಿದೆ ಅವ್ರಿಗೆ. ಸೊ ಅವ್ರು ನಮ್ಮ ಜೊತೆ ಬರ್ತಾರೆ. ನಾ ಅಂದೆ ಒಂದು 5 ಮಿನಿಟ್ಸ್ ಟೈಮ್ ಕೊಡಿ ಅಂದೆ. ಇವ್ರಿಗೆ ಫೋನ್ ಹಾಕಿದೆ ಅಷ್ಟೇ ಅವ್ರಿಗೆ, ಸರ್ ಪೆಟ್ಟು ಬರ್ತಾಯಿದೆ. ಅಯ್ಯೋ ಆರಾಮಾಗಿ ಬರಲಿ ಸರ್. ಇವ್ರಿಗೆ ಫೋನ್ ಹಾಕಿದೆ ಗಾಡಿಗೆ. ಆ್ಯಂಡ್ ನೀವೆಲ್ಲ ನೋಡಿರ್ಬೇಕು, ವಾಟ್ಸಪ್ ಗ್ರೂಪಲ್ಲೆಲ್ಲ ಕಲರ್ ಗಾಡಿ ಇತ್ತು. First time ಹಾಕಿದ್ರೆ ಡೆಕೋಟಾ ಬಸ್ ಅಂತ, ಅದಕ್ಕೆ ಅದು ಸರಿ ಹೋಯ್ತು. ಅದು ಸರಿ ಹೋಯ್ತು. ಆ್ಯಂಡ್ ನೀವು ನಂಬಲ್ಲ, 11:45 ನಾನು ಹೋಗಿ ಮೈನ್ ರೋಡಲ್ಲಿ ನಿಂತಿದ್ದೀನಿ ಬ್ರೋ. ಗಾಡಿ ಬರ್ತಾ ಇದೆ, ಗಾಡಿ ಬರ್ತಾ ಇದೆ. ಬಂದಿರೋದು 4 ಗಂಟೆಗೆ. ನಮ್ ತೇಜಸ್ ಅಣ್ಣ ಅಲ್ಲೂ ಬಿಟ್ಟಿಲ್ಲ, ಫೋನ್ ಹಾಕ್ಬಿಟ್ಟು ಅಣ್ಣ ಬಂತ, ಅಣ್ಣ ಬಂತ, ಅದೆಲ್ಲ. ಬರ್ತಾ ಐತೆ. ವಿನಯ್ ಬ್ರೋ ಬಂದಿರೋದು 4 ಗಂಟೆಗೆ. ಹೇಳದ್ ಕೇಳಿ ಬ್ರೋ. ನೀವು ಬಿಡಿ, ನಾವು ಹೇಳದ್ ಕೇಳಿ. ಅಲ್ಲ, ಅದು ಬಿಡಿ. 3 ಜನ ಇಲ್ಲಿ ಸೆಟ್ಲೈಟ್ ಅಲ್ಲಿ. ನಮ್ಮ ಗಾಡಿ ಬಂದಿದೆ ಹೆಂಗಂದ್ರೆ, ಈ ಡ್ರೈವರ್ ಏನಿದ್ದಾರೆ ಬಂದ್ರು, ನಾನು ಕೂತಿದ್ದೀನಿ ಅಲ್ಲಿ, ನಮ್ಮ ಸ್ಪಾಟ್ ಏನ್ ಹೇಳಿದ್ದೆ ಅವ್ರಿಗೆ ಅಲ್ಲಿ ಕೂತಿದ್ದೀನಿ. ಬಂದ್ರು, ಬಂದ್ಬಿಟ್ಟು ಮಿರರ್ ಅಲ್ಲಿ ಹಿಂಗ ಅಂದ್ರು ನನ್ನ. ನಾನು Oh my God. ನಾ ಪಾಪ ಕರಿತಾವ್ರೆ, ಹೋದೆ. ಏನಣ್ಣ ಅಂದೆ. ಹಿಂದ್ಗಡೆ ಟೈರ್ ಅಲ್ಲಿ ಏನೋ ಹೊಗೆ ಬರ್ತಾ ಇದ್ದೆ, ನೋಡ್ತೀನಾ ಅಂದೆ. ಅಬ್ಬಾ ಬಾ ಬಾ. ನೋಡ್ತೀನಿ ಅಂದೆ. ನೋಡಿ ಅಂದ್ರು. ದೊಡ್ಡ ಡೈರೆಕ್ಟ್ ಎಲ್ಲ ಟಾರ್ಚ್ ಎಲ್ಲ ಹಾಕ್ದೆ. ಅಣ್ಣ ಏನು ಬರ್ತಾ ಇಲ್ಲ. ಮತ್ತೆ ಹತ್ರಿ ಅಂದ್ರು. ಹತ್ಬೇಕಾ? ನನ್ ಗಾಡಿ ಇದಲ್ಲ ಅಲ್ಲ. ಅಣ್ಣ ನನ್ ಗಾಡಿ ಇದಲ್ಲ ಅಣ್ಣ, ಮಾರ್ಕಳ್ಳಿ ತಾನೆ ಹೋಗ್ಬೇಕು. ಹೌದು, ಇದೇ ಗಾಡಿ ಇದೆ, ಬನ್ನಿ ಅಂದ್ರು. ನನಗೆ ಫುಲ್ ಕನ್ಫ್ಯೂಸ್ ಆವಾಗ್ಲೇ. ಯಾವ್ದು ರಾತ್ರಿ ಕನ್ಫ್ಯೂಸ್ ಕೊಡ್ತಾರೆ. ಹೋದೆ. ಅಣ್ಣ ನಾನು ನೋಡಿದ ಫೋಟೋ ಬೇರೆ. ಒಂದ್ ಕೆಲಸ ಮಾಡಿ, ನೀವು ಗಾಡಿ ಸ್ಟಾರ್ಟ್ ಮಾಡೋದ್ ಮುಂಚೆ ಒಳಗಡೆ ಇಂಟೀರಿಯರ್ ತೋರಿಸಿ ಅಂದ್ರು. ಲೈಟ್ ಎಲ್ಲ ಹಾಕೋರು. ಇಂಟೀರಿಯರ್ ಹೋದೆ, ಇಂಟೀರಿಯರ್ ಸೇಮ್ ಇದೆ, ಔಟ್ರ್ ಮಾತ್ರ ಕಲರ್ ಚೇಂಜ್ ಆಗ್ಬಿಟ್ಟೈತೆ. ನಾನು ಅಣ್ಣ ಇದು ಹೆಂಗಣ್ಣ ಕಲರ್ ಚೇಂಜ್ ಆಗ್ಬಿಟ್ಟೈತೆ? ಅವ್ರು ಫೋನ್ ಹಾಕಿದ್ರು, ಈ ತರ ಒಂದು ಮಡಿಕೇರಿ ಟ್ರಿಪ್ ಐತೆ ಹೋಗು ಅಂದ್ರು. ಬಂದೆ. ಹೌದಾ, ಸರಿ ಗಾಡಿ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡ್ಬಿಟ್ಟು ಸ್ವಲ್ಪ ದೂರ ಹೋಗು. ನನಗೆ ಗಾಡಿ ಓಕೆ ಆದ್ರೆ ಈ ಗಾಡಿಯಲ್ಲಿ ಕೂತ್ಕೊಂತೀನಿ, ಇಲ್ಲಾಂದ್ರೆ ಇಲ್ಲೇ ಇಳಿತೀನಿ. ನೀನ್ ರಾಜನ್ ಗುಡ್ಡ ಅವ್ರಿಗೂ ನಡಿ. ಅವ್ರಿಗೆ ಇದು ಅಲ್ಲಿಂದ 10 ಕಿಲೋಮೀಟರ್ ಇದೆ. 10 ಕಿಲೋಮೀಟರ್ ಓಡಿಸ್ಕೊಂಡ್ ಬಂದ ಮೇಲೆ ನನಗೆ ಕನ್ಫರ್ಮ್ ಆದ್ಮೇಲೆ ನಾನು ತೇಜಸ್ ಫೋನ್ ಅಣ್ಣ ಅಂದೆ. ಎಲ್ಲಿದ್ರ ಅಣ್ಣ? ಒಂದು ಟ್ವಿಸ್ಟ್ ಇದೆ ಅಣ್ಣ ಅಂದೆ. ಇವರು ಅಣ್ಣ ಗಾಡಿ ಅದೇ ತಾನೇ, ಸೇಮ್ ಗಾಡಿನೇ, ಔಟರ್ ಲಕ್ ಮಾತ್ರ ಚೇಂಜ್ ಆಗ್ಬಿಟ್ಟೈತೆ. ಅಂದ್ರು. ಹ್ಞೂ ಅಣ್ಣ ಅಲ್ಲಿ ಬರ್ತೀನಿ ನೋಡಿ ಅಂದ್ರು. It was a very emotional moment for me Yes. when you said yes to my bid, because
I was having my other pet Whiskey, which is a golden retriever, which passed away last month. Yeah. And last time also I said I will take her for the next ride in bike only. But then she passed away, and I was having that regret that, you know, I could not take her out anywhere. And I don't wanted to have any regret. I wanted memories with my pet. And when you said yes, it was a very big thing for me. That today I spent so much good moments with her. We saw waterfalls together, like she's my Charlie. Like that we gave build up there. It was really good. And the moment I got to know that Tejas Bro family is coming, I was like, I'm coming. And ಈ ಕ್ಯಾಪ್ ಅಲ್ಲಿ bro, Yes, also we'll share that also. And this group, as he said, it's a family because this is my third trip. And even if I'm coming alone, I will never feel कि अकेले हूँ कैसे होगा. No, he will take care of everything. Safety wise, road discipline wise. When I took bike and came also, they didn't leave me behind anywhere. They were tracking. सब लोग साथ में चल रहे हैं. अगर मैं स्लो भी चला रही हूँ तो बेचारे मेरे साथ स्लो चला के आ रहे थे. So I was like, okay, assured कि these people are like, you know, perfect and they are not like other groups who will leave you and go. I like, yeah, it's my family and I can blindly trust them. ಈಗ ನೀವೆಲ್ಲ ಇಲ್ಲಿ ಬಂದಿದ್ದೀರಲ್ಲ, ಒಂದು DRB ಡಾರ್ಕ್ ರೈಡರ್ಸ್ ಬೆಂಗಳೂರು, ಇವನ್ ತೇಜಸ್ ಹೋಗ್ತಾ ಇದ್ದ, ನಾವು ಹೋಗಿ ನೋಡೋಣ ಅಂತ ನೀವು ಬಂದಿರ್ಬೋದು. ಅಥವಾ ಓಕೆ ಅವರು ಪೆಟ್ ಅಲೌಡ್ ಮಾಡಿದ್ದೀನಿ, ಓಕೆ ನಾನು ಬರ್ತೀನಿ ಅಂತ ಅವ್ರು ಬಂದಿರ್ಬೋದು. ಇಲ್ಲ ಅವ್ರು ಬೇರೆ ಪರ್ಪಸ್ಸಿಂದ ಬರ್ಬೋದು, ಅವ್ರು ಬೇರೆ ಬೇರೆ ಯೋಚನೆಯಿಂದ ಅವ್ರು ಬಂದಿರ್ಬೋದು. ಸೊ ಆ ಯೋಚನೆಗಳು ಅವ್ರು ಹೇಗೆ ಅನಿಸಿದೆ ಇಲ್ಲಿವರೆಗೂ, ಅವರವರ ಯೋಚನೆ ಹೇಗೆ ಅನಿಸಿದೆ, ಇದು ಹೇಗಿದೆ ಅಂತ ಪರ್ಸನಲ್ ಆಗಿ ಕೇಳೋ ಇದೊಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ಅದಕ್ಕೆ ತಮ್ಮನ್ನ ಹಿಂದೆ ಕೆಟ್ಟು ಸ್ವಲ್ಪ ಇವೆ ಅಂತ ಹೇಳಿದ್ದು. ಇದೊಂದು ಎಕ್ಸ್ಪೀರಿಯನ್ಸ್ ಜಾಸ್ತಿ. ಬಟ್ ಏನು ತೇಜಸ್ ಬ್ರೋ ನಮಗೆ ಗೊತ್ತು, ಬಟ್ ಫ್ಯಾಮಿಲಿ ಗೊತ್ತಿಲ್ಲ. ಇವ್ರು ಗೊತ್ತು. Like, it's like really good around. Yes, bro. Suraj bro. I mean, like Now, that kind of motivation and inspiration when he gives. ಗೊತ್ತಿಲ್ಲ. I love ಇವನ್ his ನಾವು energy. ಈಗ ನಾವು ಎಲ್ಲ ಕರೆಕ್ಟ್ ಇದೆ, ಓಕೆ, ಒಂದು ರೈಡ್ ಮಾಡ್ತಾ ಇರ್ತೀವಿ ಒಂದು ಹೈವೇಲಿ ಹೋಗಿ. ನಮ್ಮ ತೇಜಸ್ ಅವ್ರನ್ನ ಏನ್ ನಂಬಲ್ಲ, 138 ಜನ, 138 ಬೈಕ್ ತೇಜಸ್ ಅವರು ಲೀಡ್ ಮಾಡಿದ್ದಾರೆ. ಅದು DRB ಅಲ್ಲಿ ಮಾತ್ರ. ಯಾಕಂದ್ರೆ ಅವ್ರ ಮೇಲೆ ಇರುವಂತ ನಂಬಿಕೆ, ಅವ್ರ ಮೇಲೆ ಇರುವಂತ ಪ್ರೀತಿ. ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಬ್ಲೂ ಆರ್ಮರ್ ಹೇಳಿದೆ, ಅಣ್ಣ ನೀನ್ ಲೀಡ್ ಮಾಡ್ಕೊಂಡು ಹೋಗು, ನಾನು ನಿನ್ ಹಿಂದೆ ಬರ್ತೀನಿ. 138 ಜನ ತೇಜಸ್ ಹಿಂದೆ ಬಂದಿದ್ದಾರೆ. ಅಲ್ಲಿ ನೀವು ತಿಳ್ಕೊಳ್ಳಿ, ಆ ಅಪ್ಪ ಏನ್ ರೈಡ್ ಮಾಡ್ತಾರೆ. ಅದೊಂದೇ ಅಲ್ಲ, ಅವ್ರು ಎಲ್ಲೇ ರೈಡ್ ಬರ್ಲಿ, ಎಲ್ಲೇ ಬರ್ಲಿ, ಏನೇ ಆಗ್ಲಿ, ನಾವು ಹೋದಾಗ ನಮ್ಗೆ ಅನ್ಸೋದೇ ಇಲ್ಲ ಇವ್ರನ್ನ ತಗೊಂಡು ಹೋಗ್ಬೇಕು, ಒಂದ್ ಕಡೆ ಇಡ್ಬೇಕು, ಡಿಫಿಕಲ್ಟ್ ಇದೆ, ಆ ಫೀಲೇ ಇಲ್ಲ ನಮ್ಗೆ. ಅಣ್ಣ ಅಂತೀವಿ, ಅಣ್ಣ ಅಂತಾರೆ, ಓಕೆ ಕಮಾನ್ ಅಷ್ಟೇ. ನಮ್ಗೆ ಆ ಫೀಲೇ ಕೊಡ್ಸಲ್ಲ. ಅಂಡ್ ನನ್ಗೇನಾದ್ರು ಕಷ್ಟ ಅಂತ, ಈಗ ನಾವು ಒಂದು ರೈಡ್ ಹೋಗ್ತಾ ಇದ್ದೀವಿ, ಜಾಸ್ತಿ ಜನ ಅವರೇ, ತೇಜಸ್ ಅಣ್ಣ ಬಿಡೋಣ, ನಾನು ಲೀಡರ್ ಹೋಗ್ತೀನಿ. ಸೊ ನಾನು ಬ್ಲೈಂಡ್ ಆಗಿ ಇವ್ರು ನಾವು ಲೀಡಲ್ಲಿ ಬಿಡ್ತೀನಿ ಅಂದ್ರೆ ಅವರಲ್ಲಿರೋ ಕಾನ್ಫಿಡೆನ್ಸ್ ಮತ್ತೆ ಅವ್ರು ಮಾಡೋಂಥ ರೈಡ್ ಸ್ಟೈಲ್, ಪ್ರಾಪರ್ ಏನ್ ರೈಡ್ ಮಾಡ್ತಾರೆ, ಅವಾಗ ಚಮಕ್ ಕೊಡ್ತಾರೆ, ಈ ಕಡೆಯಿಂದ ವೀಲ್ ಎದುರಿಸ್ತಾರೆ. ನಾನು ನೋಡಿದ್ದೇನೆ. ಅದು ಹೋಗ್ತಾ ಇರ್ತೀವಣ್ಣ ಹಿಂದೆ, ಏನೋ ಸಕ್ಕತ್ತಣ ಅಂತಾರೆ, ಅಣ್ಣ ಅಂದ್ರೆ ನೋಡೋಣ ಅಂತಾರೆ. ಈ ಕಡೆಯಿಂದ ಎಬ್ಬರಿಸ್ತಾರೆ, ಅಣ್ಣ ಯಾಕಣ್ಣ ಅಂದ್ರೆ ನಾನು ಹಿಂಗೆ. ಸೊ ಇವರಲ್ಲಿರೋ ಕಾನ್ಫಿಡೆಂಟ್, ಅವ್ರನ್ನ ನಾವು ಕುಗ್ಗಿಸ್ಬಾರ್ದು. ನಮ್ಗಿರೋ ಏಮ್ ಅಷ್ಟೇ. ಇವ್ರಿಗೆ ಕಾನ್ಫಿಡೆಂಟ್ ಇದೆ ಅಂದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಾವು ಇದೀವಿ ಬಾಣ್ಣ ಅಂತ ಹೇಳಿ. ಸೊ ಇವತ್ತವರೆಗೂ ಗಾಡ್ ಗ್ರೇಸ್ ಎಲ್ಲ ರೈಡ್ಗೂ ಬರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಎಲ್ಲ ರೈಡಲ್ಲೂ ಸ್ಟೇ, ಈಗ ಲಾಂಗ್ ರೈಡ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಸ್ಟೇ ಬೇಕು ಅಂದರೆ ನಾನು ನಮ್ಮ ಅಡ್ಮಿನ್ಗೆ ಫೋನೇ ಮಾಡೋದು. ನಾನು ಫೋನ್ ಮಾಡೋದೇ ತೇಜಸ್ಗೆ ಫೋನ್ ಮಾಡ್ಬಿಟ್ಟು, ಅಣ್ಣ ಗೊತ್ತಾಯ್ತ ಅಣ್ಣ ಹುಡ್ಕಣ. ಈ ಗ್ಯಾಪ್ ಅಲ್ಲಿ ಆಂಟಿ ಏನಾದ್ರೂ ಬಂದು ತೇಜಸ್ ಬ್ರೆಡ್ ಮಾಡಿದೀನಿ ಇಲ್ಲ ಕೇಕ್ ಮಾಡಿದೀನಿ ಅಂದ್ರೆ, ಹಣ ತಿಂತಾ ಇರೋ, ಈ ಗ್ಯಾಪ್ ಅಲ್ಲಿ ಹುಡುಕ್ತಾ ಇರೋ. ಅವಾಗ ಆಂಟಿ ಹೇಳ್ತಾರೆ,
ಏನೋ ನಿಮ್ಮಿಬ್ಬರದು. ಅಂದ್ರೆ ಇದು ತುಂಬಾ ದೊಡ್ಡದ ಕೆಲಸ ಅಂತ ಏನಿಲ್ಲ, ಸುಮ್ಮನೆ ಮ್ಯಾಪ್ ಅಲ್ಲಿ ಹುಡುಕಿ ಫೋನ್ ಹಾಕೋದಷ್ಟೇ. ನನಗೆ ತಮ್ಮ ಅಂತ ಯಾರಿಲ್ಲ, ಆನೆಸ್ಟ್ ಆಗಿ ಹೇಳ್ತೀನಿ. ನನಗೆ ತಮ್ಮ ಇದ್ದಿದ್ರೆ ಇವನ್ ಥರನೇ ಇರ್ತಾ ಇದ್ದ. ಓಕೆ, ಯಾಕಂದ್ರೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ನಾನು ಏನಾರು ಇದ್ರೆ ಇವನ ಹತ್ರನೇ ಹೇಳ್ಕೊತೀನಿ, ಏ ಅಣ್ಣ ಅಂತೀನಿ, ಓಕೆ ಅಣ್ಣ ಅಂತ. ಆಮೇಲೆ ಸರಿ ಅಣ್ಣ ಆಯ್ತು, ಇವಾಗ ಅಣ್ಣ ಅಣ್ಣ ಅಂಬೋಲಿ ಘಾಟ್ಗೆ ಹಾಕಿದ್ದೀನಿ, ಇಷ್ಟೇನೇ ಸಿಗ್ತಾ ಇಲ್ಲ, ಅಷ್ಟೇ ತಾನೇ, ಏನು ಅಲ್ಲೇ ಮಾಡ್ಬೇಕಾ, ಬೆಳಗಾವಿಲಿ ಮಾಡ್ಬೋದು ತಾನೆ, ಹೌದಲ್ವಾ, ಹಂಗಾರೆ ಮಾಡೋ. ಈವನ್ ಅಂಬೋಲಿ ಘಾಟ್ದು ನಾನು ಪ್ರೌಡ್ ಆಗಿ ಹೇಳ್ಕೊತೀನಿ, ನಾನು ತುಂಬಾ ಹುಡುಕಾಡ್ದೆ ಬ್ರೋ, ಹೆವಿ ಹುಡುಕಾಡ್ದೆ, ಎಲ್ಲೂ ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು ಬೈಕಲ್ಲಿ ಹೋದ್ರೆ ಮಿನಿಮಮ್ 35-40 ಹೋಗ್ತೀವಿ, 40 ಮೆಂಬರ್ಸ್ ಆ ಥರ ಹೋಗ್ತೀವಿ. ಅಷ್ಟು ಮೆಂಬರ್ಸ್ಗೆ ಅಲ್ಲಿ ಜಾಗ ಇಲ್ಲ, ಯಾವಷ್ಟೇನೂ ಇಲ್ಲ. ನಮ್ಮ ತೇಜಸ್ ಅಣ್ಣ ಒಂದೇ ಕಾಲಲ್ಲಿ ಮುಗಿಸೇ ಬಿಟ್ರು, ಅಣ್ಣ ಬೆಳಗಾವಿಯಲ್ಲಿ ಹುಡುಕಿದ್ದೀನಿ, ಅಲ್ಲಿಂದ ಜಸ್ಟ್ 70 ಕಿಲೋಮೀಟರ್ ಅಂಬೋಲಿ ಘಾಟ್, ದಟ್ಸ್ ಆಲ್. ನಾನು ಎಲ್ಲಿದ್ದಣ ಇಲ್ಲಿವರೆಗೂ. ಅಲ್ಲ, ಅಲ್ಲಿ ತನಕ ನಾನು ಟ್ರೈ ಮಾಡ್ತಾ ಇದ್ದಲ್ಲ, ಬೇರೆ ಬೇರೆ ಟ್ರೈ ಮಾಡ್ತಾ ಇದೆ. ಸೊ ನನಗೆ ಪ್ರೌಡ್ ಆಗಿ ಹೇಳ್ಕೊಳ್ಳೋದಂದ್ರೆ DRB ಫೌಂಡರ್ ಎಲ್ಲರೂ ಹೇಳ್ತಾರೆ, ಅಣ್ಣ ನೀನು ಫೌಂಡರ್ ಆಗಿ ಅನ್ಸಲ್ಲ, ನೀನು ಕ್ಯಾಪ್ಟನ್ ಅನ್ಸಲ್ಲ, ನೀನ್ ಎಲ್ಲಾರ ಹತ್ರ ಚೆನ್ನಾಗಿರ್ತೀಯ, ನೀನ್ ನನ್ನ ಕೋಡ್ ಇಡ್ತೀಯ ಎಲ್ಲ ಫ್ಯಾಮಿಲಿ ಬಿಟ್ಟು ಅಲ್ಲ. ನಮ್ಮ ಆಂಟಿ ತಿಳಿಸ್ಬಿಡೋದು. Auntie ಅಲ್ಲ ಅಕ್ಕ. Please don't call her auntie. ಇಲ್ಲ, ನಾವು ಆಂಟಿನೇ ಕರೆಯೋದು. ನಾವು ಆಂಟಿ ಫೋನ್ ಮಾಡಿದಾಗ ಏ ಆಂಟಿ ನೋಡಿ ಆಂಟಿ ತೇಜಸ್ ಹಿಂಗ್ ಮಾಡ್ತಾನೆ ಆಂಟಿ, ಏನ್ ಆಂಟಿ ಅಂದ್ರೆ ಅವರು ಅದೇ ಹೇಳ್ತಾರೆ, ನೋಡಪ್ಪ ಯಾರು ಇವನ್ನೆಲ್ಲ ಇಂಥದ್ದೇ ಅಪ್ಪ ಮಾಡೋದು. And they're very sweet, they're adjusting ಇಲ್ಲ. with us. ಅಲ್ಲ ನಮ್ಗೆ ಖುಷಿ ಆಯ್ತು ಇವತ್ತು. ಏನಕ್ಕೆ ಗೊತ್ತಾ, ಇವರು ಬಂದಿದಾರಲ್ಲ, ನಮ್ಗೆ ಖುಷಿ ಆಯ್ತು. ಇವ್ರು ಯಾವಾಗ ಬರ್ತಾರೆ ಫ್ಯಾಮಿಲಿ. ಬ್ರೋ ಇನ್ನೊಂದು ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಬ್ರೋ, ತೇಜಸ್ ಅಣ್ಣ ಡೈರೆಕ್ಟ್ ಆಗಿ ಹೇಳ್ದೆ, ಅಣ್ಣ ನಾನಾದ್ರೆ ನಿಂತ್ಕೋತೀನಿ, ನಮ್ಮ ಅಣ್ಣ ಇವನ್ ಸ್ಟ್ಯಾಂಡಿಂಗು ಇಲ್ಲ, ನೋ ಸ್ಟ್ರೆಂತ್ ಏನೂ ಇಲ್ಲ, ನೀವು ಅಕಸ್ಮಾತ್ ಹಿಂಗೆ ಎತ್ತಿದ್ರೆ ಹಂಗೆ ಹೋಗಿ ವಾಪಸ್ ಇಳಿಸ್ಬೇಕು ನೀವು. ಅವ್ರ ಕೈಯಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಹಿಡ್ಕೊಳ್ಳೋಕ್ಕೂ ಆಗಲ್ಲ, ಏನೂ ಆಗಲ್ಲ. ಅವ್ರಿಗೇನಂತೆ ಅಂತ ಅವ್ರನ್ನೇ ಕೇಳಿ. ನಾವೆಲ್ಲ ಇದೀವಿ, ಏರಿಕ್ ಟೆನ್ಷನ್, ಬನ್ನಿ ಅಷ್ಟೇ. ಮತ್ತೆ ಹೇಳಿದ್ದು ಹಾಕಿ ನಾವು ಬರ್ತೀವಿ ಮಾರ್ಕಲ್ಲಿ. ನಾನು ಯಾವ್ದೋ ಸುಮ್ಮನೆ ಹೋಯ್ತಾ ಇಲ್ಲ ಅಣ್ಣ, ನಾವು ಹೋಗ್ತಾ ಇರೋದು ಫ್ಯಾಮಿಲಿ, ಪರವಾಗಿಲ್ಲ. ಏನಾಗ್ಬಿಡುತ್ತೆ, ಅವ್ರನ್ನ ಎತ್ಕೊಂಡು ಹೋಗ್ಬೇಕು ತಾನೆ, ಅಷ್ಟೇ ತಾನೇ. ಒಂದ್ ಅರ್ಧ ಗಂಟೆ ಲೇಟ್ ಆಗುತ್ತೆ, ಇಲ್ಲ ಅಷ್ಟೇ. 10 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ. ಮತ್ತೆ ಬನ್ನಿ ನಾವಿದೀವಿ. ಏನೂ ಆಗೋದಿಲ್ಲ. ನಮಗ್ ಬೇಕಾಗಿದ್ದು ಇವ್ರ ಹ್ಯಾಪಿನೆಸ್ ಜೊತೆಗೆ ನಿಮ್ಮ ಹ್ಯಾಪಿನೆಸ್. ಅಷ್ಟೇ. ನಿಮ್ಮ ಹ್ಯಾಪಿನೆಸ್ ಎಲ್ಲ ನೋಡಿ ನಾವು ಹ್ಯಾಪಿನೆಸ್. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಷ್ಟೇ. I have never seen him this emotional. I would love to say one thing, bro, that there are very few people, you know, we are in a rat race. Everyone are running behind money or we have to do something. But there are very few people who follow their passion. And I'm very proud that you are following your passion. Though you said you don't have any support, with zero support, you are following your passion. And not only you, you're making so many people to follow their passion. You're pushing them, and that's a great thing. See, I wanted to go for a group ride from so long, but family responsibility, that you will get stuck somewhere. But because of you, I started following my passion, what I start liking. Tejas Bro, other people. So you are giving everyone a way to follow their passion, and that is a very big thing. Because of with your dream, you are making other people's dream also come true, and that's a very great thing. Thank you so much for that. I think we all should appreciate for that. ಮತ್ತೆ ಇನ್ನೊಂದು ಒಂದು ಗ್ರೂಪ್ ಅಲ್ಲಿ ಇದ್ದೆ ನಾನು. ಆ ಗ್ರೂಪ್ ಅಲ್ಲಿ ಏನಂದ್ರೆ ಇವಾಗ್ಲೂ ಹೇಳ್ತಾರೆ, ನಾನು ನಿಮ್ಗೆ ಹೋಟೆಲಿಂದ ಪಾರ್ಕಿಂಗ್ ಹೋಟೆಲ್ಗೆ ತನಕ ನಾವು ಸಪೋರ್ಟ್ ಮಾಡಿದ್ವಿ ಅಂತ. ಆಕ್ಚುಲಿ ಅವರು ಸಣ್ಣ ತೋರಿಸ್ಕೊಂಡ್ರು. ಆಕ್ಚುಲಿ ಬ್ರೋ ಬನ್ನಿ ಬ್ರೋ, ನೀವು ಬನ್ನಿ ಬ್ರೋ, ಬನ್ನಿ ಇಲ್ಲಿ ಬನ್ನಿ. ಬಿಡ್ರಿ. ಒಂದು ವಿನಯ್ ಅಣ್ಣ ಒಂದು ರೈಡ್ ಆರ್ಗನೈಸ್ ಮಾಡಿದ್ರು, ಸಿದ್ದೇಶ್ವರ ಬೆಟ್ಟ ಅಂತ. ಸೊ ಆಕ್ಚುಲಿ ಅದು ಒಂದು 500 ಸ್ಟೆಪ್ಸ್ಗಿಂತ ಜಾಸ್ತಿ ಇದೆ. ಸೊ ಅಲ್ಲಿ ಅವರೆಲ್ಲ DRB ಎಲ್ಲರೂ ಸಪೋರ್ಟ್ ಮಾಡಿ ಕರ್ಕೊಂಡೋಗೋರ ಮೇಲೆ.
ಇವರು ಒಂದೇ ಹೇಳಿದ ಅವತ್ತು, ಅಣ್ಣ ನಾನು ಇಲ್ಲಿಗೆ ಬಂದಿದ್ದೆ, ಬಟ್ ಇಲ್ಲಿವರೆಗೂ ಬಂದು ರಿಟರ್ನ್ ಮನೆಗೆ ಹೋದೆ ಅಷ್ಟೇ. ಮೇಲೆಲ್ಲ ಹೋದ್ರು, ಎಂಜಾಯ್ ಮಾಡಿದ್ರು, ಬಂದರು. ನಾನೇನು ನೋಡಿಲ್ಲ ಮೇಲೆ. ನಾನಂದೆ ನಿನಗೆ ತಲೆ ಇಲ್ಲ, ನಾವೇನಕ್ಕಿರೋದು ನೀನು ಬಾಣ್ಣ ಅಂದೆ. ಯಾವಾಗಣ್ಣ ಅಂದರು. ಅಣ್ಣ ಅಲ್ಲಿಗೆ ಹೋಗೋಣ, ಸ್ವಲ್ಪ ಡಿಫ್ರೆಂಟಾಗಿ ಹೋಗೋಣ ಅಂದ್ಬಿಟ್ಟು ಇವರು ಐಡಿಯಾ ಕೊಟ್ಟರು. ನನ್ನ ಹತ್ರ ಸ್ಟವ್ ಇದೆ, ಗ್ಯಾಸ್ ಐತೆ. That better. But that I missed that ride. ಅಂದ್ರೆ I was in hometown. ಹೋಗಿದ್ದೀವಿ ಆಂಟಿ, ಎಲ್ಲ ತಗೊಂಬಂದವ್ರು ಬ್ಯಾಗಲ್ಲಿ. ಬೇಡ ಇದು ಅಂದ್ರೆ ಅಣ್ಣ ಸ್ಟವ್ ಐತೆ, ಪಾತ್ರೆ ಐತೆ. That is a tea making, tea and coffee making. That ಎಲ್ಲ ತಗೊಂಡೋದ್ವಿ ಆಂಟಿ. ಅವತ್ತು ನಾನು ನನ್ನ ಗಾಡಿಯಲ್ಲಿ ಟ್ಯಾಂಕ್ ಬ್ಯಾಗು ಮತ್ತೆ ಆ ಬ್ಯಾಡ್ಸ್ದು ಎಲ್ಲ ಇತ್ತು, ಅದೊಂದು ಮತ್ತೆ ಇವ್ರ ಬ್ಯಾಗು ಹಾಕೊಂಡೆ. ಅಣ್ಣ ಏನು ಅಂದೆ. ಅಣ್ಣ ನಿನ್ನ ಬ್ಯಾಗೆಲ್ಲ ಹಾಕೊಂಬ, ನಾವು ಇವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಲಿಟ್ರಲಿ DRB ಫ್ಯಾಮಿಲಿ ಇವ್ರನ್ನ ಕರ್ಕೊಂಡು ಹೋಯ್ತು ಮೇಲಕ್ಕೆ. ಅದೆಷ್ಟು 500 ಸ್ಟೆಪ್ಸ್ ಎತ್ಕೊಂಡೋಗಿ ಮೇಲೆ ಕುಣಿಸಿ ಕಾಫಿ ಎಲ್ಲ ಜೊತೆಗೆ ಮಾಡಿ ಕುಡ್ದು ತಿರ್ಗಾ ಎತ್ಕೊಂಡು ಬಂದು ಗಾಡಿ ಜೊತೆಗೆ ಬಂದ್ವಿ. ಇವ್ರು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಆ ಫೇಸ್ಬುಕ್ 3-4 ಪ್ಲೇಟ್ ನೋಡ್ತಾ ಇದ್ದೀವಿ. ನಮ್ಮ ಹೋಮ್ ಮಿನಿಸ್ಟ್ರಿಗೆ ನಾನು ಅಂದೆ, ನಾನು ತೇಜಸ್ನ ನೋಡಿದ್ದೆ, ಅವ್ರ ಅಣ್ಣನ್ ನೋಡಿ ಯಾವ್ದೋ ಹೀರೋ ನೋಡ್ದಂಗೆ ಆಯ್ತು ನನಗೆ. ಅಲ್ಲ ಗೀತಾಕರು ಬೆಳಗಿಂದ ಫೋನು ಮೆಸೇಜ್ ಎಲ್ಲ ಮಾಡ್ತಾವ್ರಿ. ಈವನ್ ನನ್ನ ವೈಫ್ ಕೂಡ ಪಾಪ ತುಂಬಾ ಮಿಸ್ ಮಾಡ್ಕೊಂಡವಳೆ. ಎಲ್ಲಾರನು ನೋಡ್ತಾ ಇದ್ರೆ ಅವಳು ವಿಡಿಯೋ ಕಾಲಲ್ಲೆಲ್ಲ ಮಾತಾಡೋಳೆ, ಎಲ್ಲ ನೋಡ್ದವಳೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ತೇಜಸ್ ಫ್ಯಾಮಿಲಿ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಆ್ಯಂಡ್ ನೀವು ಐ ಹೋಪ್ ತುಂಬಾ ಎಂಜಾಯ್ ಮಾಡಿದ್ದೀರಾ ಅಂತ. We enjoyed your company. ಆ್ಯಂಡ್ ಟುಮಾರೋ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಬ್ಯಾಕ್ ಟು ಸೇಮ್ ಪಿಕಪ್ ಏನಿತ್ತು ಅದೇ ಥರ ಡ್ರಾಪ್ ಕೂಡ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಬಟ್ ವಿಲ್ ಶೋ ದ ಗೋಲ್ಡನ್ ಟೆಂಪಲ್ ಫಾಲೋ ಮಾಡ್ತು. ವಿಲ್ ಟ್ರೈ. ಟ್ರೈ ಇಲ್ಲ, ವಿಲ್ ಶೋ ಮಾಡ್ತಾನ, ಅದೇನಿಲ್ಲ. ಓಕೆ ಆ್ಯಂಡ್ ಥ್ಯಾಂಕ್ ಯು. ಎಲ್ಲ ಥ್ಯಾಂಕ್ ಯು. ನಿಮಗೆ ಹೇಳ್ಬೇಕು, ಏ, ನಂದೇನಿಲ್ಲ. ನನ್ಗೊಂದು ಆಸೆ ಇತ್ತು. ಅಲ್ಲ ಮನೇಲಿ ನಾನು ಒಬ್ನೇ ಸುತ್ಕೊಂಡು ಬರ್ತೀನಿ ಅಂತ. ಅಷ್ಟು ಮಾತಾಡ್ತಾ ಇರ್ಲಿಲ್ಲ ನಿಜವಾಗ್ಲೂ. ಆ್ಯಂಡ್ ಥ್ಯಾಂಕ್ ಯು ಆಂಟಿ, ಆ್ಯಂಡ್ ಥ್ಯಾಂಕ್ ಯು ಸಿಸ್ಟರ್. ನೀವು ಕೂಡ ತುಂಬ ಖುಷಿ ಆಯಿತು ಬಂದಿದ್ದು. ಆ್ಯಂಡ್ ಆ ಮಕ್ಕಳನ್ನ ನಾಳೆ ಡ್ಯಾನ್ಸ್ ಮಾಡಿಸ್ಬೇಕು. ಅವ್ರು ಮಾಡ್ದಂಗೆ ನಾವು ಕರೆದು ಫಸ್ಟ್ ಟೈಮ್ ಬಸ್ಸಲ್ಲಿ ಬಂದಿದ್ದು. ಆ್ಯಂಡ್ ಅವರು ಫಸ್ಟ್ ಟೈಮ್ ಬಸ್ಸಲ್ಲಿ ಆ್ಯಂಡ್ DRB ಜೊತೆ ಅದನ್ನು ಫಸ್ಟ್ ಟೈಮ್. ಒಂದ್ಸಲ ಬ್ಲ್ಯಾಕ್ ಆಗ್ಬಿಟ್ಟವ್ರು ಅವ್ರು. ಯಾರು ಎಲ್ಲ ನಿದ್ದೆ ಬರೇ ಇಲ್ವಲ್ಲ, 2 ಹೌದು. ಗಂಟೆಗೆ ಎದ್ದು ಬಂದಿದ್ದು. ಹೌದು, ಹೌದು, ಹೌದು. ಅದ್ರಲ್ಲೇ ಸ್ವಲ್ಪ ಡೆಲ್ ಹೌದೌದು. ಸೊ ಅದಕ್ಕೆ ನಾವು ಕೂಡ ಆ್ಯಂಡ್ ನಾವು ಕಾಡಿಸ್ಬಿಟ್ಟಿವಿ ಒಂದು ಸ್ವಲ್ಪ. ಆ್ಯಂಡ್ ಈ ಒಂದು ಬಸ್ ಡ್ರೈವ್ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಂದು. ಸೊ ನಮ್ಮ ಬಸ್ ಜರ್ನಿ ಇವಾಗ ಇವತ್ತು ಎಂಡ್ ಆಗತ್ತೆ. ಇವಾಗ ನಾವು ರೆಸಾರ್ಟ್ ಬಿಡ್ತಾ ಇದ್ವಿ. ಸೊ ನಾನು ಆಕ್ಚುಲಿ ಜಾಸ್ತಿ ವ್ಲಾಗ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಫ್ಯಾಮಿಲಿ ರೈಡ್ ಅಲ್ಲ ಇದು. ಸೊ ಯಾರಿಗೂ ಹಿಂಸೆ ಆಗ್ಬಾರ್ದು ಅಂತ. ಮತ್ತೆ ನಾವು ಫುಲ್ ಜಾಲಿ ಎಲ್ಲ. ಇಲ್ಲಿ ನಮ್ಮ ವಿನಯ್ ಅಣ್ಣ ಇಲ್ಲಿ. ಬಾಯ್ ಬಾಯ್ ಬಾಯ್. ಸೊ ಆ್ಯಕ್ಚುಲಿ ಇದೆ ಫುಲ್ಲು ಕಷ್ಟ ಇಲ್ಲಿ ಬಸ್ಸೆಲ್ಲ ಹೋಗೋಕ್ಕೆ. ತುಂಬ ಚಿಕ್ಕದಿದೆ ರೋಡು. ಮತ್ತು ನಮ್ಮ ಬಸ್ ಡ್ರೈವರ್ ಅಣ್ಣ ಅದು ಹೆಂಗೆ ಓಡಿಸಿದ್ರೋ ಗೊತ್ತಿಲ್ಲ, ಈ ಫುಲ್ಲು ಘಾಟು. ಆ್ಯಕ್ಚುಲಿ ಬಸ್ಸೆಲ್ಲ ಈ ರೂಟ್ಗೆ ಅಂದರೆ ಯಾರೂ ಬರಲ್ಲ ಈ ರೂಟು ಅಂದರೆ, ಯಾಕಂದರೆ ಫುಲ್ ಘಾಟ್ ಸೆಕ್ಷನ್ ಅಲ್ಲ. ಇಲ್ಲೆಲ್ಲ ಆಲ್ಮೋಸ್ಟು ಜೀಪು ಕಾರು ಅಂತದೆ. ವಾ ಅಲ್ಲಿ ನೋಡಿ ನಮ್ಮ ವಿನಯಣ್ಣ ಫುಲ್ಲು. ಹ್ಞೂ ನೆಕ್ಸ್ಟ್ ಗೋಲ್ಡನ್ ಟೆಂಪಲ್ ಹೋಗ್ತಾ ಇದ್ದೀವಿ. ಗೋಲ್ಡನ್ ಟೆಂಪಲ್ ಗೊತ್ತಿದ್ದಂಗೆ ಟಿಬೇಟ್ ಇದು ಮಾನಿಸ್ಟ್ರಿ ಟಿಬೇಟಿಯನ್ಸ್ದು. ನಾವು ಹೋಗಿ ಅಲ್ಲಿ ಸ್ವಲ್ಪ ಮೆಡಿಟೇಷನ್ ಮಾಡಿಬಿಟ್ಟು
ಊಟ ಚೆನ್ನಾಗಿ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆ ಕಡೆ ಬೆಂಗಳೂರಿಗೆ ಹೊರಟ್ವಿ. ಟಾಟಾ. ಅಂದ್ರೆ ನಾವು ಬೈಕಲ್ಲಿ ಹೋದ್ರೆ ಅಂದ್ರೆ ಬೈಕ್ ತುಂಬಾ ಕಡಿಮೆ ಜಾಗ ತಗೊಳಕ್ಕೆ, ಹೌದು. ಮತ್ತೆ ಪಿಕಪ್ ಇರುತ್ತೆ. ಬಸ್ ಅಂದ್ರೆ ಅದು ಸ್ವಲ್ಪ ಕಷ್ಟ. ಬಸ್ಸು ನಮ್ಮ ಹೊಟ್ಟೆ ಎಲ್ಲ ಜಾಸ್ತಿ ಆಗಿ ತಗೊಳಕ್ಕೆ. ಮೇನು ರೋಡ್ ಈ ಥರ ಇದೆ, ಫುಲ್ ಚಿಕ್ಕ ರೋಡು. ಫಾಸ್ಟ್ ಅಂತೂ ಹೋಗಲ್ಲ, ನಿಧಾನವಾಗಿ ಹುಷಾರಾಗಿ ಹೋಗ್ಬೇಕು ಮೇನು. ಸೊ ಮತ್ತೆ ಘಾಟ್ ಸೆಕ್ಷನ್ ಅಷ್ಟೇ, ನಿಧಾನವಾಗಿ ಹೋಗ್ಬೇಕು. ಮಳೆ ಇಲ್ಲ ಸದ್ಯಕ್ಕೆ. ನಿನ್ನೆ ಭಯಂಕರ ಫುಲ್ಲು ಮಳೆ. ಫುಲ್ ಮಳೆ ಬಂದಿರೋ ಕಾರಣ ನಿನ್ನೆ ಮಳ್ಳಳ್ಳಿ ಫಾಲ್ಸ್ ಇಂದ ಸ್ಟೇ ಬರೋದಕ್ಕ ಬರೀ ಮಳೆನೆ. 3 ಅವರ್ ತಗೊಂಡಿದ್ದೀವಿ ಮಲ್ಲಳ್ಳಿ ಫಾಲ್ಸ್ ಇಂದ ಇಲ್ಲಿ ಬರೋಕ್ಕೆ. ಆದ್ರೂ ಹಂಗೆ ಮಾಡಿದೀವಿ. ಫುಲ್ ಅಡ್ವೆಂಚರ್. ಹೊಸ ಗೆಸ್ಟ್ ಬಂದವ್ರೆ, ಮ್ಯಾಜಿಕ್ ಅಂತ. ಅಲ್ಲಿ ಮ್ಯಾಜಿಕ್ ಅಂತ ಬಂದಿದ್ದಾರೆ. Nature lover. ನೇಚರ್ ಲವರ್, ನೇಚರ್ Explored. ಮಲಲಿ. ಸೊ ಅದನ್ನು ನಮ್ಮ ಜೊತೆ ಬೆಂಗಳೂರಿಂದ ಬಸ್ಸಲ್ಲಿ ಬಂದಿದೆ ಅಲ್ಲ, ಸೊ ಅದಕ್ಕೂ ಗ್ರೇಟ್. ಅದು ಫುಲ್ ಸೈಲೆಂಟಾಗಿ, ಏನು ಒಂಚೂರು ಬೇಜಾರಿಲ್ಲದೆ ಸೈಲೆಂಟಾಗಿ ಕೂತ್ಕೊಂಡು ಅಮ್ಮನ ಜೊತೆ. ಅಮ್ಮ ಹೋದ್ರೆ ಮಾತ್ರ ಬೇಜಾರು. ಅದೇ ಅವಾಗ ಮ್ಯಾಜಿಕ್ ಅಂತ ಹೆಸರು ಇಕ್ಕಿದ್ದಾರೆ, ಅವ್ರ ಅಮ್ಮ ಮಾತ್ರ ಅವಾಗ ಮ್ಯಾಜಿಕ್ ಆಗ್ಬಿಡ್ತಾರೆ. ಅದು ಬಿಡ್ತಾ ಇರತ್ತೆ, ಎಲ್ಲಿ ನಮ್ಮ ಅಮ್ಮ ಮ್ಯಾಜಿಕ್ ಆಗ್ಬಿಟ್ರಲ್ಲ, ಎಲ್ಲಿ ಎಲ್ಲಿ ಅಂತ. ಈ ಥರ ಮ್ಯಾಜಿಕ್ ಆಗ್ಬಾರ್ದು. ಮ್ಯಾಜಿಕ್ ಮ್ಯಾಜಿಕ್ Good girl कौन है? Magic good girl. ಅದು ನೋಡ್ತಾ ಇದೆ ಅಲ್ಲ, ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ಸು, ಕಾಫಿ ಬೇಕಾ? ಕಾಫಿ ಇಲ್ಲಿ ಬರೀ ಗಿಡ ಮರ ಐತಲ್ಲ, ಎಲ್ಲಿ ಬಂದಿದೆ? ಹೈಟ್ ಆಗ್ಬಿಟ್ಟಿದೆ ಕಾಫಿ. ಹೆಂಗ್ ಕುಡಿತಾರೆ? ಅಯ್ಯಪ್ಪ, ನೋಡಿ ಈ ತರ ಐತೆ ರೋಡ್, ಫುಲ್ ಚಿಕ್ಕದಾಗಿ. ನಮ್ ಗಿಡಣ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ ಗಿಡಣ ಫುಲ್ ಜಾಲಿ ಜೀಪಲ್ಲಿ ಬರ್ದವ್ರೆ. Ended well. ನಮ್ಮ ಕೆರೆ ಅಣ್ಣ ಸಾಂಗ್ ಇವಾಗ ಫುಲ್. ಕೂರ್ಗು ಎಂಡ್ ಮಾಡಿಲ್ಲ. ಆ್ಯಕ್ಚುಲಿ ಕೂರ್ಗು ವಿಡಿಯೋ ಬಸ್ ಡ್ರೈವ್ ಎಂಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನೈಟ್ ಬೇರೆ ಆಗಿತ್ತಲ್ಲ. ಸೊ ಎಲ್ಲರೂ ಟಯರ್ಡ್ ಆಗಿದ್ವಿ. ಸೊ ಇವಾಗ ಒಂದು ಕಾರ್ ಡ್ರೈವ್ ಅಂದರೆ ನಾವು ಬರೀ 5 ಜನ ಅಷ್ಟೇ ಬಂದಿರೋದು. ನಾನು, ವಿನಯಣ್ಣ, ಮತ್ತು ಸಂಜಯ್ ಅವರು, ಮತ್ತು ಶಿವರಾಜಣ್ಣ, ಮತ್ತು ಕಿರಣ್ ಅಣ್ಣ. ಎಲ್ಲಿಗೆ ಏನನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಪಕ್ಕಾ ಬರುತ್ತೆ. ಅದಂತೂ ಸಖತ್ತಾಗಿದೆ. ನೈಟೆಲ್ಲ ಓಡಿಸಿ ಪಾಪ ನಮ್ಮ ವಿನಯಣ್ಣ ಕ್ರೇಜಿ ಎಕ್ಸ್ಪೀರಿಯನ್ಸು. ಎಕ್ಸ್ಪೀರಿಯನ್ಸ್ ಅಲ್ಲ, ರಸ್ತೆ ಕಾಣದೆ ರಸ್ತೆಯಲ್ಲಿ ಹೋಗುವುದು ಹೇಗೆ. ಭಯಂಕರ ಮಳೆ ಅದಂತೂ. ಸೊ ಹೇಗಿತ್ತಣ್ಣ ಬಸ್ ಡ್ರೈವ್? ಫಸ್ಟ್ ಡ್ರೈವಾ? ನಾನು ಹೇಳೋದಕ್ಕೆ ನೀವು ಹೇಳ್ಬೇಕು ಹೆಂಗಿತ್ತು ಅಂತ. ಆಲ್ರೆಡಿ ಹೇಳಿದಿರಲ್ಲ. ನಮ್ಮ ಹಿಂದ್ಗಡೆ ಸಂಜಯ್ ಅಣ್ಣನು ಬಂದಿದ್ರು, ಕಿರಣ್ ಅವರು ಬಂದಿದ್ರು. ಎಲ್ಲ ಇಲ್ಲೇ ಇದ್ದೀವಿ ಹೇಳಿ. ಹೋದರಷ್ಟ ಇಲ್ಲೇ ಇದ್ದೀವಿ. ಬಟ್ ಅವರೆಲ್ಲ ಹೇಳೋವಾಗ ಆ ಕಡೆ ಈ ಕಡೆ ಹಿಂಗ್ ಹೋಗ್ತಾ ಇರ್ತಾರೆ. ಆ ಕಡೆ ಈ ಕಡೆ ಹಿಂಗ್ ಹೋಗ್ತಾ ಇರ್ತಾರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವೀಗ ಘಾಟ್ ಸೆಕ್ಷನ್ ಹೋಗ್ತೀವಿ. ಯಾರೋ ಗುಡ್ಗೆ ಸೌಂಡ್ ಹೊಡಿತಾರೆ. ಕನ್ನಡ ಕಾರು. ಸೊ ಇದೇ ಥರ ನೆಕ್ಸ್ಟು ವ್ಲಾಗಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್, ಕ್ರೇಜಿ ಎಕ್ಸ್ಪೀರಿಯನ್ಸು, ಮತ್ತು ಡ್ರೋನ್ ಅಂತೂ ಕ್ರೇಜಿ ಲೊಕೇಶನಲ್ಲಿ ಆರಿಸಿದ್ದೀವಿ ಅಲ್ಲೋಣ. 500 ರೂಪಾಯಿ ಕೊಟ್ಟು ಬೇರೆ ಆರಿಸಿದ್ದೀವಿ. 500 rupees ಬೇರೆ ಕೊಟ್ಟಿದ್ದೀವಿ ಅಲ್ಲಿ ಡ್ರೋನ್ ಆರ್ಸೋಕ್ಕೆ.
ಸೊ ಫ್ರೀ ಅಂತ ಆರಿಸಿಲ್ಲ, 500 ರುಪೀಸ್ ಕೊಟ್ಟು ಆರಿಸಿದ್ವಿ. ಹೌದು. ಅದು ನಮ್ಮ ಡ್ರೋನು ಆರಿಸೋದಕ್ಕೆ. ಅಷ್ಟೇ ಅಷ್ಟೇ. ಸೊ ಓಕೆ ಸ್ನೇಹಿತರೆ, ಸೊ ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋ ಪಕ್ಕ ಬರುತ್ತೆ, ಅದು ಕ್ರೇಜಿ ಎಕ್ಸ್ಪೀರಿಯೆನ್ಸು ನಮಗೆ. ಸೊ ಎಕ್ಸ್ಪೀರಿಯೆನ್ಸು ನಿಮಗಂತೂ ಪಕ್ಕ ತೋರಿಸ್ತೀನಿ. ಸೊ ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.